ಅದು ಕನಿಷ್ಠತಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಹೌದಪ್ಪ ಪಕ್ಷ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪಕ್ಷದ ಒಳಗಿದ್ದು ರಾಜಕೀಯ ವಿಚಾರ ಮಾಡೋದಿದೆಯಲ್ಲ, ಇದು ಯಾವ ಹಂತದಲ್ಲೂ ಕೂಡ ಇದಕ್ಕೆ ಈ ಶೂನ್ಯ ಸಹನೆ, ಜೀರೋ ಟಾಲರೆನ್ಸ್ ಇಟ್ಕೋಬೇಕು ನಾವು. ಇಂಥ ವಿಷಯಗಳಿಗೆ ಶೂನ್ಯ ಸಹನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ಇದು ಅಡ್ಡ ನೋಡಬೇಕು ರಾಜ್ಯಾಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಲುವು ತಗೊಳ್ತಾರೆ ಪಕ್ಷದ ಕಡೆಯಿಂದ ನೋಡಬೇಕು. ನಾನು ಈ ಥರದ ಕೆಲಸ ಸೋಮಶೇಖರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರ ಬೆಂಬಲಿಗರನ್ನೆಲ್ಲ ಭಾಳ ಹಿಂದೆಯೇ ಕಾಂಗ್ರೆಸ್ಸಿಗೆ ಕಳಿಸಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವ್ಯಾಕೆ ಸಹಿಸ್ಕೋಬೇಕು? ಅವ್ರನ್ನ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಅಂಥವ್ರ ಜೊತೆಗೆ ಯಾವುದೇ ಬಗೆಯ ರಾಜಕೀಯ ಸಂಬಂಧನೂ ಕೂಡ ಇಟ್ಕೊಳ್ಬಾರ್ದು. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು, ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದ್ರು. ಈಗ ಹೀರೋ ಆಗಿದ್ದಾರೆ ಜನಾರ್ದನ್ ರೆಡ್ಡಿಯವರು, ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ಅವತ್ತು ಬಿ ಜೆ ಪಿಲಿದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ದರು, ಅವರು ಬಿ ಜೆ ಪಿಲಿದ್ದಾಗ ಲೂಟಿಕೋರರಾಗಿದ್ದರು. ಈಗ ಅವರಿಗೆ ಭಾಳ ಆಪತ್ ಬಾಂಧವರಾಗಿದ್ದಾರೆ, ಹೀರೋ ಆಗಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಕಾಲದ ಅನಿವಾರ್ಯತೆ ಇರ್ಬೋದೇನೋ. ಶಿಸ್ತನ್ನು ಸಹಿಸಬಾರ್ದು. ಪಕ್ಷದಲ್ಲೇ ಗೆದ್ದು ಈಗ ಅಡ್ಡ ಮತದಾನ ಮಾಡಿರೋದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾರೋ ವ್ಯಕ್ತಿಗತ ಸಂಬಂಧಗಳಿಗೋಸ್ಕರ ರಾಜಕಾರಣ ಮಾಡಿದ್ರೆ ಅದರ ಪರಿಣಾಮ ಉಳಿದವ್ರ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ. ಇವತ್ತು ಯಶವಂತಪುರ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿರೋ ದುರದೃಷ್ಟಕರ. ನಮ್ಮ ಪಕ್ಷ ಗೆಲ್ಲುತ್ತೆ, ಗೆಲ್ಲೋದ್ರೊಳಗೇನೋ ಸಂಶಯ ಇಲ್ಲ. ಆದರೆ ಈ ಥರದ ಅಶಿಸ್ತನ್ನು ನಾವು ಎಷ್ಟು ಕಾಲ ಸಹಿಸ್ಕೋಬೇಕು? ಮತ್ತು ಅಪರ್ಚುನಿಸ್ಟ್ಗಳಿಗೆ, ಅದು ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾ ಪಕ್ಷ ಇರಲಿ, ದಳ ಇರಲಿ, ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಕೂಡ ಒಂದು ರೀತಿ ಅನೈತಿಕ ರಾಜಕಾರಣಕ್ಕೆ ನಾವೇ ವೇದಿಕೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇದು ಒಂದು ಕಾರಣ ಇದೆ. ನಮ್ಮಂಥವರು ಯಾರು ಪಕ್ಷ ಅಂತ ಅಂತೀವಿ, ನಾವು ಪ್ರಶ್ನೆಗಳಿಗೆ ಒಳಗಾಗ್ತೀವಿ. ಈ ರೀತಿ ಈ ರಾಜಕಾರಣದ ವ್ಯಭಿಚಾರ ಮಾಡೋರು ಅವರು ಎಲ್ಲ ಕಡೆಗೂ ಸಲ್ಬಿಡ್ತಾರೆ. ಯಾಕೆಂದರೆ ಇದೊಂದು ರೀತಿ ರಾಜಕೀಯ ವ್ಯಭಿಚಾರವೇ. ಈ ರಾಜಕೀಯ ವ್ಯಭಿಚಾರ ಮಾಡುವವರು ಎಲ್ಲರ ಜೊತೆಗೂ ಸುಲಭವಾಗಿ ಹೋಗಿ ಸೆಟ್ ಆಗಿಬಿಡ್ತಾರೆ. ಹಾರ್ಡ್ ಕೋರ್ ಪಾರ್ಟಿ ಪೊಲಿಟಿಕ್ಸ್ ಮಾಡೋರು, ಸಿದ್ಧಾಂತದ ರಾಜಕಾರಣ ಮಾಡೋರು, ಅದು ಯಾವ ಪಕ್ಷದಲ್ಲಿದ್ದರೂ ಅವರು ನಿಷ್ಠೂರಕ್ಕೊಳಗಾಗ್ತಾರೆ. ಈ ಥರದವರು ನಮ್ಮ ಪಕ್ಷದ ಸಿ ಎಮ್ ಕೈಲೂ ಚೆಂದ ಇರ್ತಾರೆ, ಬೇರೆ ಪಕ್ಷದವರು ಸಿ ಎಮ್ ಆದರೂ ಚೆನ್ನಾಗಿರ್ತಾರೆ, ಮತ್ತೊಬ್ಬರು ಬಂದು ಸಿ ಎಮ್ ಆದರೂ ಚೆನ್ನಾಗಿರ್ತಾರೆ. ಯಾಕೆಂದರೆ ರಾಜಕಾರಣನೇ ಅದು ಒಂಥರದ ವ್ಯಭಿಚಾರದ ರಾಜಕಾರಣ. ವ್ಯಭಿಚಾರದ ರಾಜಕಾರಣಕ್ಕೆ ಯಾವ ಹಂತದಲ್ಲೂ ನಾವು ಮಣೆ ಹಾಕಬಾರ್ದು. ಇದೊಂದು ನಮಗೊಂದು ಎಚ್ಚರಿಕೆಯ ಪಾಠ ಆಗಬೇಕು. ನಮ್ಮದೊಂದು ಕೇಡ್ರ್ ಬೇಸ್ ಪಾರ್ಟಿ, ಇಂಥ ಅವರಿಗೆ ಮಣೆ ಹಾಕುವಂಥದ್ದನ್ನು ನಿಲ್ಲಿಸಬೇಕಾದ ಅವಶ್ಯಕತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.